ಮನಸ್ಸು ಕಲ್ಲು ಸೊಸೆಗೆ ಹೀರೋಯಿನ್ ಫೀಲು ಮಗ ದೊಡ್ಡ ಹುಲ್ಲು ಮಾವಂಗೆ ಲೈಫ್ಗಲ್ಲು ಏನೋ ಒಂದು ಮೆಗಾ ಸೀರಿಯಲ್ಲು ಏನೇ ಆಗಿ ತೋರಿಸಿ ನಿಮ್ ಹಲ್ಲು ಎವ್ರಿಬಡಿ ಬಿ ರೆಡಿ ಇದು ತುಂಬಾ ಕಾಮಿಡಿ ನೀವು ನೋಡಿ ನಗ್ಬಿಡಿ ಸಾಕು ಅತ್ತೆಗೂ ಸೊಸೆಗೂ ಉರಿ ಉರಿ ಮಗ ಫುಲ್ಲು ವರಿ ವರಿ ಮಿಕ್ಕೋರೆಲ್ಲ ಸೋಂಬೇರಿ ದಿಮಾಕು ಎಲ್ಲ ಮನೆ ಬೇರೆ ದೋಸೆ ಆದ್ರೆ ಸೇಮ್ ತೂತು ಎಲ್ಲ ಮನೆ ಬೇರೆ ಟಿವಿ ಆದ್ರೂ ನಮ್ದೆ ಮಾತು ಶುರು ಇನ್ನು ದಿನ ದಿನ ಬರೀ ಹೊಸ 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 ಸ್ಟೋರಿ ಸಾಕು ಮುಂದ್ ಕೇಳ್ರಿ ಬಂಗಾರಿ ಬಂಗಾರಿ ಸಿಂಗಾರಿ ಫುಲ್ ಫೈಟಿಂಗ್ ಇವರ ದಿನಚರಿ ವೈ ವೈ ಅಯ್ಯಯ್ಯೋ ಒಮ್ಮ ಸಿಂಗಾರಿನಾ ಬಂಗಾರಿನಾ ಹಲೋ ಪಾಲಿಸಿ ಪ್ರಾಣೇಶ್ ಸ್ಪೀಕಿಂಗ್. ಓಹೋ ಎಲ್ಲ ಮಲ್ಲಣ್ಣ ಏನೋ ಸಿದ್ಧ ಸತ್ತೋದ್ನ ಥೋನಿನ್ನ ಬೆಳಬೆಳಗನೆ ಎಂತ ದರಿದ್ರ ವಿಷಯ ಹೇಳ್ಬಿಟ್ಟು ಅದೃಷ್ಟ ವಿಷಯನ. ಓಹೋ ಕರೆಕ್ಟ್ ಕಣ, ಆ ಸಿದ್ಧನ್ಗೆ ನಾನೇ ಒಂದು ಇನ್ಸೂರೆನ್ಸ್ ಪಾಲಿಸಿ ಮಾಡಿಸಿದ್ದೆ, ಅದ್ರ ಕಮಿಷನ್ ದುಡ್ಡು ನನಗೂ ಬರುತ್ತೆ ಅಲ್ವಾ. ಥ್ಯಾಂಕ್ಸ್ ಕಣ ಮಲ್ಲಣ್ಣ, ಒಳ್ಳೆ ವಿಷಯ ಹೇಳಿದಕ್ಕೆ ನಿಂಗೊಂದು ಕಳ್ಳೆ ಉಂಡೆ ಕೊಡಿಸ್ತೀನಿ, ದಾರಿ ಉದ್ದಕ್ಕೂ ಚೀಪ್ಕ ಹೋಗು. ಬಾಯ್. ಲೋ ಪ್ರಾಣಿ, ನಿನಗ್ ಸಿಗೋ ಕಮಿಷನ್ ಅಲ್ಲಿ ನನಗೆ 2 ಬಳೆ 2 ನಕ್ಲೆಸ್ ತೆಗೆದುಕೊಡ. ಮಮ್ಮಿ ಪ್ಲಾಸ್ಟಿಕ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಅದು ಕಡಿಮೆ ಆದ್ಮೇಲೆ ಮಾಡಿಸ್ಕೊಡ್ತೀನಿ. ರಾಣಿ ಒಂದ್ ಕೆಲಸ ಮಾಡ, ನಮ್ಮಲ್ಲಿ 2 ಮುರಿದೋಗಿರೋ ಬಕೆಟ್ ಇದೆಯಲ್ಲ ಅದನ್ನೇ ಕರೆಸಿ ಮಾಡಿಸ್ಕೊಟ್ಬಿಡು. ಲೋ ಪ್ರಾಣಿ, ಅವ್ರಿಗೆ ಇನ್ಶೂರೆನ್ಸ್ ದುಡ್ಡು ಎಷ್ಟೋ ಬರ್ತಾ ಇದೆ. 3 ಲಕ್ಷ. ಯಾಕತ್ಗೆ? ಬರೀ 3 ಲಕ್ಷನ? ನಾನು ಹೋದ್ವಾರ ಬರ್ದಿದ್ನಲ್ಲ, ಕನಕಪುರದ ಕಗ್ಗತ್ತಿಲೆನಲ್ಲಿ ಕೊಲೆಯಾದ ಕ್ವಾಟ್ಲೆ ಸತೀಸ ಅನ್ನೋ ಕಥೆಲಿ ಸತೀಸ ಅನ್ನೋ ಕ್ಯಾರೆಕ್ಟರ್ಗೆ 5 ಕೋಟಿ ಇನ್ಶೂರೆನ್ಸ್ ದುಡ್ಡು ಬಂತು. ಅಕ್ಷರಿ, ನಿನಗೆ ಕಮಿಷನ್ ಎಷ್ಟು ಬಂತಮ್ಮ? ನಂದೇ ಕತೆ ಅಲ್ವಾ, ಅದಕ್ಕೆ ಕಮಿಷನ್ ಬರ್ಕೊಂಡ್ಲಿಲ್ಲ. ಅಲ್ಲ, ಈ ಪೆದ್ ಮುಂಡೆವು ಇನ್ಶೂರೆನ್ಸ್ ಮಾಡಿಸ್ತವೆ. ಒಂದ್ 50 ಲಕ್ಷದ ಮಾಡಿಸಿದ್ರೆ ಸತ್ಮೇಲೆ ಒಳ್ಳೆ ದುಡ್ಡು ಬರುತ್ತಲ್ವಾ? ಸತ್ ಮೇಲೂ ದುಡ್ಡುಗಾಸೆ ಪಡಕ್ಕೆ ಅವ್ರೆ ನೀವೇ. ನಂಗೊಂದು ಡೌಟ್, ಅಲ್ಲ ಸಾಯೋಕ್ಕಿಂತ ಮುಂಚೆನೆ ದುಡ್ಡು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಇನ್ಶೂರೆನ್ಸ್ ಮಾಡ್ಸಿರೋನು ಹಾಗೆ ಸತ್ತಿದ್ದಾನೆ ಅಂತ ನಾಟಕ ಮಾಡೋದ್ರಾಯ್ತು. ರಥಿ, ಹೇಳ್ಕೋತಿ. ಅಪರೂಪಕ್ಕೆ ನಿನಗೆ ಗೊತ್ತಿಲ್ಲದ ಹಾಗೆ ಒಂದು ಐಡಿಯಾ ಕೊಟ್ಬಿಟ್ಟೆ ಕಣೆ. ಹಾಗಾದ್ರೆ ಯಾರಾದ್ರೂ ಒಬ್ರನ್ನ ಆಗ್ಲೇ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಹೌದು ಕಣೆ, ಯಾರ್ದಾರು ಹೆಸರಿಗೆ 50 ಲಕ್ಷ ಪಾಲಿಸಿ ಮಾಡಿಸಿ ಟೆಂಪ್ರವರಿ ಆಗಿ ಅವ್ರನ್ನ ಸಾಯಿಸ್ಬೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾರಾದ್ರೂ ಅಂದ್ರೆ ಯಾರು? ನಿಮ್ಮೆಲ್ಲರ ಲುಕ್ ನೋಡ್ತಾ ಇದ್ರೆ ಮಿಕಾ ನಾನೇ ಅಂತ ಕಾಣಿಸುತ್ತೆ. ಓಕೆ, ಬರೋ ದುಡ್ಡಲ್ಲಿ 50% ನನಗೆ ಕೊಡೋದಾದರೆ ಐ ಸಾಯಕ್ಕೆ ರೆಡಿ. ದುಡ್ಡು ನಿಮ್ ಹೆಸರಲ್ಲಿ ಬಂದ್ರು ಖರ್ಚು ಮಾಡೋದು ನಾನೇ ಅಲ್ವೇ? ತಿಥಿ ನಿಮ್ ಹೆಸರಲ್ಲೇ ಮಾಡ್ತೀನಿ, ಬಿಡಿಪ್ಪ. ಓಕೆ, ಹಾಗಾದ್ರೆ ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಬಿಡ್ತೀನಿ. ನಾನು ಹೇಳಿದ ತಕ್ಷಣ ಅಪ್ಪ ಗೊಟಕ್ಕಂದ್ರೆ ಸಾಕು, ದುಡ್ಡು ಬಂದ ಹಾಗೆ. ಅದಕ್ಕಿಂತ ಮುಂಚೆನೆ ಅಪ್ಪಾಜಿ ಗೊಟ್ಟಕಂದ್ಬಿಟ್ರೆ ಅಪ್ಪನ ತಿಥಿಗೆ ನಿನ್ನ ನಡಾಡ್ಬೇಕಾಗತ್ತೆ. ಡ್ಯಾಡಿ, ಸಾಯೋದಕ್ಕಿದ್ದ ವಿಘ್ನಗಳೆಲ್ಲ ಮುಗೀತು. ನೀನ್ ಇವತ್ತೇ ಸತ್ರೆ ದುಡ್ಡು ಗ್ಯಾರಂಟಿ. ಬೇಗ ಸಾಯಿ. ನಿಮ್ ಕೊನೆ ಆಸೆ ಏನ್ ಮಾವ? ಯಾಕಮ್ಮ? ಕೈದಿಗಳನ್ನ ಗಲ್ಲಿಗೇರಿಸೋ ಮುಂಚೆ ನಿಮ್ ಕೊನೆ ಆಸೆ ಏನೋ ಅಂತಾರಲ್ಲ, ಅದಕ್ಕೆ. ಓ, ಆ ಥರನಾ? ಓಕೆ ಓಕೆ ಓಕೆ. ಇನ್ಶೂರೆನ್ಸ್ ಹಣ 50 ಲಕ್ಷ ರೂಪಾಯಿ ಬರುತ್ತಲ್ಲ, ಅಷ್ಟು ದುಡ್ಡನ್ನು ತಗೊಂಡು ನಾನು ದುಬೈಗೆ ಹಾರೋದು. ನಾವೇನ್ ತೌಡ್ ಕುಟ್ಟವ? ನಾನು ದುಬೈಗೆ ಹಾರಿದ್ಮೇಲೆ ನೀವೆಲ್ಲರೂ ಸೇರ್ಕೊಂಡು ತೌಡು ಕುಟ್ಲೇಬೇಕು. ಯಾವತ್ತಿದ್ರು ಸಾಯಲೇಬೇಕು.
ಈಗಲೇ ಸತ್ತೋಗ್ಬಿಡು. 2 ಸಾರಿ ಒಳ್ಳೋದಾದ್ರೂ ತಪ್ಪತ್ತೆ. ಏ ಸುಮ್ನೆ ತಮಾಷೆ ಮಾಡ್ಬೇಡುವ, ಅಮಾವಾಸ್ಯೆ ಆಗ್ಬಿಡುತ್ತೆ. ಸುಮ್ನೆ ಇರೋ ಡ್ಯಾಡಿ. ನಾನು ಇವಾಗ ಇನ್ಸೂರೆನ್ಸ್ ಎಂಕ್ವೈರಿ ಆಫೀಸರ್ಗೆ ಫೋನ್ ಮಾಡ್ತೀನಿ. ನೀನು ಬೇಗ ಸಾಯಕ್ ರೆಡಿ ಆಗು. ನೀನ್ ಬದುಕಿದಷ್ಟು ನಮ್ಗೆ ತೊಂದ್ರೆ. ನಾನೇನೋ ಸಾಯೋದು, ನನ್ನ ಸಾಯ್ಸಕ್ ನೀವೆಲ್ಲ ರೆಡಿ ಆಗಿದ್ದೀರಲ್ಲ. ಹಾಗಲ್ಲ ಮಾವ, ನೀವು ಮಲ್ಕೊಳ್ಳಿ. ಅಯ್ಯಯ್ಯೋ ದೇವ್ರೇ, ನನಗ್ ಬಿಟ್ಟು ಹೋಗ್ಬಿಟ್ರಲ್ಲ. ಅಯ್ಯೋ ವಿಧಿಯೇ, ನೀನೆಂದ ಘೋರ. ಇಲ್ಲ ಇಲ್ಲ, ನಾನ್ ನಿಮ್ಮೇಲೆ ಖಂಡಿತ ಬದುಕಲ್ಲ ರೀ. ನಾನು ನಿಮ್ ಜೊತೆನೆ ಬರ್ತೀನ್ರಿ. ಬಾರೆ ಬಾರೆ. ಸುಮ್ಮನೆ ಮಲ್ಕೊಳ್ಳಿ. ಅಮ್ಮ ಸಾಯ್ತಾರಂತೆ, ಅಮ್ಮನ ಹೆಸರಿಗೆ ಒಂದು ಪಾಲಿಸಿ ಮಾಡ್ತಾವ. ಸುಮ್ನೆ ಇದ್ರೆ ಯಾಕೆ ಹಿಂಗ್ ಆಡ್ತೀರಾ? ಮಮ್ಮಿ ಯಾಕೆ ಹತ್ತು ಸಾಯ್ತಾ ಇದ್ದೀರಾ? ಸತ್ತವ್ರ ಮುಂದೆ ಹೇಳ್ತಾ ಇದ್ದೀರಾ? ನಾನು ಇನ್ಸೂರೆನ್ಸ್ ಆಫೀಸರ್ ಫೋನ್ ಮಾಡ್ತೀನಿ, ಅವಾಗ ಹೇಳಿ. ಈಗ ಹೇಳಿದ್ಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಶುರು. ರಿಂಗ್ ಆಗ್ತಾ ಇದೆ. ಸರ್ 1 ನಿಮಿಷ ಸರ್. ಮಮ್ಮಿ ಸಮಾಧಾನ ಮಾಡ್ಕೋ. ಅಣ್ಣ ಸಮಾಧಾನ ಕೊಡೋ. ಅದಕ್ಕೆ ಸರ್, ಇವತ್ತು ನಮ್ ಡ್ಯಾಡಿ ಕರ್ನಲ್ ಪೂವಯ್ಯ ಅವರು ಫೋಟೋ ಬಿಟ್ರು ಸರ್. ತೀರ್ಕೊಂಡ್ಬಿಟ್ರು ಸರ್. ಹೌದು ಸರ್, ಆಟ ಆಡಕ್ಕೂ ಸರ್. ಬಾಡಿ ಮನೇಲೇ ಇದೆ ಸರ್. ನೀವ್ ಬೇಗ ಬನ್ನಿ ಸರ್. ಆಯ್ತು, ಇನ್ಸೂರೆನ್ಸ್ ಆಫೀಸರ್ ಬರ್ತಾ ಇದ್ದಾರೆ, ಬೇಗ ರೆಡಿ ಆಗಿ. ಇದ್ರಲ್ಲಿ ರೆಡಿ ಆಗೋದೇನಿದ್ಯೋ? ನಾನು ಆಲ್ರೆಡಿ ರೆಡಿ ಆಗಿದ್ದೀನಪ್ಪ. ನೀನೇನ್ ಮಮ್ಮಿ ಮದುವೆ ರಿಸೆಪ್ಷನ್ ಹೋಗೋ ತರ ರೆಡಿ ಆಗಿದೆಯಲ್ಲ? ಹ್ಞೂ, ಮತ್ತೆ ನಾವು ರಿಸೆಪ್ಷನ್ಗೆ ಹೋಗುವಾಗಲೇ ನಿಮ್ಮ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದಾಯ್ತು. ಆ ಇನ್ಸೂರೆನ್ಸ್ ಆಫೀಸರ್ಗೆ ಬಾಡಿ ತೋರ್ಸೋಕೆ ನಾನು ಬಾಡಿನೇ ಹಾಕೊಂಡಿಲ್ವಲ್ಲ, ಹೋಗಿ ಹಾಕೊಂಡ್ ಬರ್ಲಾ? ಬಾಡಿ ಅಂದ್ರೆ ಬನಿಯನ್ ಅಲ್ಲ ರೀ, ಡೆಡ್ ಬಾಡಿ. ಒಂದು ಅಂತ ಕಾಣಿಸುತ್ತೆ, ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. ಬನ್ನಿ ಸರ್. ಏನ್ರಿ ಹೊಗೆಗೆ ಏನು ಹಾಕೇ ಇಲ್ಲ ಸರ್? ಈ ಏರಿಯಾ ಜನ ಕೆಟ್ಟವರು ಸರ್, ತುಂಬಾ ಖರಾಬು ಕಿರಾತಕರು. ಸತ್ತವ್ರ ಮನೆ ಮುಂದೆ ಹೊಗೆ ಹಾಕಿದ್ರೆ ಅದ್ರಲ್ಲಿ ಅನ್ನ ಬೇಯಿಸ್ಕೊಂಡ್ಬಿಡ್ತಾರೆ. ನೀವು ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ನೋಡಿ ಸರ್, ನಮ್ ಡ್ಯಾಡಿ ಬಾಡಿನ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ, ಬೊಂಬೆಯ ಮುರಿದ, ಮಣ್ಣಾಗಿಸಿದ. ಪಿಳಿ ಪಿಳಿ ಅಂತ ಓಡಾಡ್ಕೊಂಡಿದ್ರು, ಪಳ ಪಳ ಅಂತ ಮೇಲೆ ಕೊಂಡೋಗ್ಬಿಟ್ರಲ್ಲ ಸರ್. ಬದುಕಿದ್ರೆ ದಿನಕ್ಕೆ ಎಷ್ಟು ಸಲ ಬಂದು ಕೋರಿಸ್ತಿದ್ರು. ನಮ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ರು ಸರ್. ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ರು ಸರ್. ನಮ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ರು. ಸಮಾಧಾನ ಮಾಡ್ಕೊಳ್ಳಿ, ಹುಟ್ಟಿದ ಮೇಲೆ ಸಾಯ್ಲೇಬೇಕಲ್ಲ. ಸತ್ ಮೇಲೆ ಮತ್ತೆ ಹುಟ್ಟಬೇಕಲ್ಲ ಸರ್, ನಮ್ ಕರ್ಮ. ದುಃಖ ಹಿಂಗ್ ಮಾತಾಡ್ಸುತ್ತೆ ನಿಮ್ಗೆ. ಬನ್ನಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ. ಯಾವಾಗ ಆಗಿದ್ದು? ಬೆಳಿಗ್ಗೆ. ಒಬ್ಬೊಬ್ರು ಒಂದೊಂದ್ಸರ ಹೇಳ್ತಿದಾರಲ್ಲ ಸರ್. ಅದು ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಮಧ್ಯಾಹ್ನ ಸೀರಿಯಸ್ ಆಗಿ ಈಗ ಹೋಗ್ಬಿಟ್ರೆ ಸರ್. ಮಮ್ಮಿ ಅಲ್ಲಿ ನೋಡು ಮಮ್ಮಿ ಹೆಂಗ್ ಮಲ್ಗಾರೆ. ಅವ್ರ ಬರ್ಡ ನೋಡು ಮಮ್ಮಿ ಎಷ್ಟು ಇದೆ. ಸಮಾಧಾನ ಮಾಡಿ, ಸ್ವಲ್ಪ ದಾರಿ ಬಿಡಿ. ಸರ್, ನಮ್ಮ ಅಮ್ಮನ್ಗೆ 10 ಕಣ್ಣಲ್ಲಿರೋ ನೀರು ಮೂಗಲ್ಲೂ ಸೋಗ ಶುರುವಾಗಿದೆ ಸರ್. ಸಮಾಧಾನ ಮಾಡ್ಕೊಳ್ಳಿ. ಮಾಡ್ಕೊಳ್ಳೇಬೇಕಲ್ಲ ಸರ್. ಪ್ರಾಣೇಶ್, ನಿಮ್ ತಂದೆ ಸತ್ತೋದ್ರು ಅವ್ರ ಇನ್ಶೂರೆನ್ಸ್ ಅಮೌಂಟ್ ನಿಮ್ಗೆ ಬರುತ್ತೆ, ಅದಕ್ಕಾದ್ರೂ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಅಲ್ವಾ ಸರ್ ಮಾಡ್ತಿರೋದು ಸಮಾಧಾನ. ಸರಿ, ನೀವೇ, ನಾನು ಹೊಡ್ತೀನಿ. ಆಯ್ತು ಸರ್, ಹೋಗಿ ಸರ್. ತಿಥಿ ಊಟಕ್ಕೆ ಬಂದ್ಬಿಡಿ. ಇನ್ಸೂರೆನ್ಸ್ ಆಫೀಸರ್ ಹೊಟ್ಟೋದ್ರು. ಡ್ಯಾಡಿ ಎದ್ದೇಳಿ. ಡ್ಯಾಡಿ 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 ನಿಜವಾಗ್ಲೂ ಹೋಗ್ಬಿಟ್ರು ಅನ್ಸುತ್ತೆ. 50 ಲಕ್ಷ ನಮ್ಗೆ. ಲೇ,
ತಡೀರೋ ತೌಡ್ ಕುಟ್ಟಕ್ಕೆ ರೆಡಿ ಆಗ್ರೋ. ಮಮ್ಮಿ ಡ್ಯಾಡಿ ಗಣೇಶ ಬಂದ್ರು ಎಲ್ಲ ಬನ್ನಿ ಅದಕ್ಕೆ ಬಾರ್ತಿ ಸಂತೋಷನ ತಡ್ಕೊಳಕ್ಕೆ ಆಗ್ತಿಲ್ಲ. ಆಪರೇಷನ್ ಸಕ್ಸಸ್. ಏನ್ ಆಪರೇಷನ್ ಹೊರಿ ನೀನು ಪೈಲ್ಸ ಅಪ್ಪಂಗೆ ಇನ್ಶೂರೆನ್ಸ್ ಮಾಡ್ತಿರ್ಲಿವೇನೋ ಆಪರೇಷನ್ ಸಕ್ಸಸ್. ಅಂದ್ರೆ ಅಷ್ಟೊಂದು ದುಡ್ಡು ಸಿಕ್ತೇನೋ? ಸಿಕ್ತೇನೋ ಅಂತ ಕೇಳ್ತಿಲ್ಲ ಮಮ್ಮಿ, ಬಗ್ಗಿ ನೋಡಿ. 50 ಲಕ್ಷ. ನಾವೆಲ್ಲ ಸತ್ತಿದ್ರು ಇಷ್ಟೊಂದು ದುಡ್ಡು ದುಡಿಯಕ್ ಆಗ್ತಿರ್ಲಿಲ್ಲ ಬಿಡಿ. ನಾನ್ ಸತ್ತಿದ್ರಿಂದ ತಾನೇ 50 ಲಕ್ಷ ಬಂದಿರೋದು. ಓದಕ್ಕೊಬ್ನೇ ಈಶ, ಜ್ಞಾನಕ್ಕೊಬ್ನೇ ಜ್ಞಾನೇಶ. ನಾವೆಲ್ಲ ಒಂದ್ ಕೆಲಸ ಮಾಡೋಣ. ಅಪ್ಪಾಜಿ ಹೇಗಿದ್ರು ಸತ್ತೋಗಿದ್ದಾರೆ. ಬಂದಿದ್ದ ದುಡ್ಡಲ್ಲಿ 50,000 ಅವ್ರ ತಿಥಿಗೆ ಅಂತ ಎತ್ತಿಟ್ಟು ಮಿಕ್ಕಿದ್ದನ್ನ ನಾವೆಲ್ಲ ಹಂಚ್ಕೊಬೋಣ. ಹೇಗೆ? ಬಲೆ ಜಾಣಬರಿ ನೀನು. 25 ಲಕ್ಷ ರೂಪಾಯಿ ನನಗೆ ಕೊಟ್ಬಿಟ್ಟು 50,000 ರೂಪಾಯಿ ನನ್ನ ತಿಥಿ ಬೇಕಾದ್ರೆ ಸಪರೇಟ್ ಆಗಿ ಇಟ್ಬಿಡಿ. ಹೌದು, ಮಾವ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಬಂದಿರೋ 50 ಲಕ್ಷದಲ್ಲಿ ಮಾವನ್ ಪಾಲ್ 25 ಲಕ್ಷ ಕೊಟ್ರೆ ಇನ್ 25 ಲಕ್ಷದಲ್ಲಿ ನಾವೆಲ್ಲರೂ ಹಂಚ್ಕೋಬಹುದು. ಅಲ್ಲ, ಬಂದಿದ್ದ ಇಷ್ಟೊಂದು ದುಡ್ಡನ್ನ ನಾವೆಲ್ಲರೂ ಹೇಗೆ ಹಂಚ್ಕೊಳ್ಳೋದು? ಅದ್ರಲ್ಲಿ ಏನಿದೆಯೋ, ನಾನೊಂದು ಪಾತ್ರೆ ರೈಸ್ ಬಾತ್ ಮಾಡಿದ್ರೆ ನಾವೆಲ್ಲರೂ ಹಂಚ್ಕೊಂಡು ತಿನ್ನಲ್ವಾ, ಅದೇ ತರ ಈ ದುಡ್ಡನ್ನ ನಾವೆಲ್ಲರೂ ಹಂಚ್ಕೊಂಡ್ರೆ ಆಯ್ತಪ್ಪ. ಇದೇನ್ ರೈಸ್ ಬಾತ್ ಹಂಚ್ಕೊಂಡು ತಿನ್ನಕ್ಕೆ? ಇಲ್ಲ ವಾಂಗಿ ಬಾತ್. ಎಲ್ರು ಯಾಕೆ ಅಷ್ಟೊಂದ್ ತಲೆ ಕೆಡ್ಸ್ಕೊತಾ ಇದ್ದೀರಾ? ಬಂದಿರೋ 50 ಲಕ್ಷದಲ್ಲಿ ಮಾವಂಗ್ 25 ಲಕ್ಷ ಕೊಟ್ಬಿಟ್ರೆ 25 ಲಕ್ಷ ಡಿವೈಡೆಡ್ ಬೈ 5 ಅಂದ್ರೆ ತಲೆಗೆ 5 ಲಕ್ಷ ಬರುತ್ತೆ ಅಷ್ಟೇ. ಈ ಟೈಮಲ್ಲಿ ನಾನು ರಾವಣ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾಕೋ? ತಲೆಗೆ 5 ಲಕ್ಷ ಅಂದ್ರೆ ರಾವಣನ 10 ತಲೆ, ಅಲ್ಲಿಗೆ 50 ಲಕ್ಷ ನಂದಾಗ್ತಿತ್ತು. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಉಳಾಕ್ ಫೋನ್ ಮಾಡಿದ್ರು ಇಷ್ಟೊತ್ತಲ್ಲಿ. ಹಲೋ ರೀ, ಎಲ್ಲಿದ್ದೀರಾ? ರೇಸ್ ಕೋರ್ಸ್ ಹೋಗ್ತಾ ಇದ್ದೀನಿ ಕಣೆ. ರೇಸ್ ಕೋರ್ಸ್ ಕಡೆಗ? ಯಾಕೆ? ಕುದುರೆ ಮಾಲಿಶ್ ಮಾಡಕ್ಕೆ. ಅಲ್ವೇ ರೇಸ್ ಕೋರ್ಸ್ಗೆ ಯಾಕೆ ಹೋಗ್ತಾರೆ? ಇರೋ 25 ಲಕ್ಷ ರೂಪಾಯಿನ ಡಬಲ್ ಮಾಡಕ್ಕೆ 50 ಲಕ್ಷ ರೂಪಾಯಿ ಮಾಡಕ್ ಹೋಗ್ತಾ ಇದ್ದೀನಿ. ಗೆದ್ರೆ ಓಕೆ, ಅಕಸ್ಮಾತ್ ನೀವು ಬಾಲು ಕಟ್ಟಿ ಸೋತ್ ಗೊತ್ತಾದ್ರೆ? ಸೋತ್ರ 25 ರೂಪಾಯಿ ಮಿಗಿಸ್ಕೊಂಡು ಆಟೋ ಚಾರ್ಜ್ಗೆ ವಾಪಸ್ ಮನೆಗೆ ಬರ್ತೀನಿ. ಕರ್ಮ. ಅವನು ಬುಟ್ಟ ಬೈಕ್ ಮೇಲೆ ಬರ್ತಾ ಇದ್ದಾನೆ. ಮೆತ್ತಿಗೆ ಇವನ ಹತ್ರ ಡ್ರಾಪ್ ತಗೊಂಡ್ಬಿಟ್ರೆ 25 ರೂಪಾಯಿ ಆಟೋ ಚಾರ್ಜ್ ಉಳಿಯುತ್ತೆ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನಮಸ್ಕಾರ ಸರ್, ಎಕ್ಸ್ಕ್ಯೂಸ್ ಮೀ, ನನಗೆ ಸ್ವಲ್ಪ ರೇಸ್ ಕೋರ್ಸ್ ತನಕ ಡ್ರಾಪ್ ಕೊಡ್ತೀರಾ? ನನಗೊಂದು ಆಟೋ ರಿಕ್ಷಾ ಚಾರ್ಜ್ 25 ರೂಪಾಯಿ ಉಳಿಯುತ್ತೆ. ನಿಮ್ಗೆ 25 ಜನ್ಮದ ಪುಣ್ಯ ಸಿಗುತ್ತೆ ಸರ್. ಡ್ರಾಪ್ ಬೇಕಾ? ಎಸ್ ಸರ್. ನೀವು ಪ್ರಾಣೇಶ್ ಅವರ ಸತ್ತೋ ತಂದೆ ತಾನೆ? ಪ್ರಾಣೇಶ ಯಾರು? ನನಗೆ ಗೊತ್ತೇ ಇಲ್ವಲ್ಲ. ನನ್ನ ಪ್ರಾಣ ಒಂದೇ ನಂಗೆ ಗೊತ್ತಿರೋದು. ಹಾ, ಈ ಪ್ರಾಣ ತೆಗೆದ್ರೆ ಆ ಪ್ರಾಣೇಶ್ ಯಾರು ಅಂತ ಗೊತ್ತಾಗತ್ತೆ. ನೀವೇನ್ರಿ ನನ್ನ ಪ್ರಾಣ ತೆಗೆಯಕ್ ಬಂದಿದ್ರ? ಅವನ್ ಯಾರು ಅಂತ ನಂಗೆ ಗೊತ್ತಿಲ್ಲಪ್ಪ. ಅದಕ್ಕೆ ಆಕಾಶನೇ ಸಾಕ್ಷಿ, ಈ ಗೋಡೆನೇ ಸಾಕ್ಷಿ, ಈ ಬೇರೆ ಇದೆಯಲ್ಲ ಇದು ಸಾಕ್ಷಿ, ನಿಮ್ ಹಿಂದೆ ಒಬ್ಬ ಹುಡುಗ ಬರ್ತಾ ಇದ್ದ ನೋಡಿ, ಅವನೇ ಸಾಕ್ಷಿ. ಮೋಸ ಮಾಡಿ ದುಡ್ಡು ಎತ್ಕೊಂತೀರಾ? ನಿಮ್ನ ಯಾರನ್ನು ಬಿಡಲ್ಲ. ಪರ್ರಪ್ಪ ನಗರಾರ ಗ್ಯಾರಂಟಿ. ಹೋಯ್ತು ಹೋಯ್ತು ಹೋಯ್ತು, ಎಲ್ಲ ಹೋಯ್ತು. ಪ್ರಾಣೇಶ, ಜ್ಞಾನೇಶ, ಸಿಂಗಾರಿ, ಬಂಗಾರಿ ಎಲ್ಲರೂ ಬಂದ್ರು. ಹೋಯ್ತು ಕಣೋ, ಎಲ್ಲ ಹಾಳಾಗೋಯ್ತು. ಇವತ್ತು ಹಾಳಾಗೋಗಿದ್ದಲ್ಲ, ಯಾವತ್ತು ನಾನು ನಿಮ್ಮನ್ನ ಮದುವೆ ಆದೆ ನೋಡಿ ಅವತ್ತೇ ಎಲ್ಲ ಹಾಳಾಗೋಯ್ತು. ಅವತ್ತೂ ಹಾಳಾಗ್ಲಿಲ್ಲ. ಯಾವತ್ತು ನೀವು ಅತ್ತೆ ಅಂತಾಗಿ ನನ್ನ ಲೈಫಿಗೆ ಎಂಟ್ರಿ ಕೊಟ್ರೋ ಅವತ್ತೇ ಎಲ್ಲ ಹಾಳಾಗೋಯ್ತು. ಎಲ್ಲ ಹಾಳಾಗೋದ್ರು, ನೀವಿಬ್ರು ಇನ್ನೂ ಯಾಕೆ ಹಾಳಾಗಿಲ್ಲ? ನೀವು ಹಾಳಾಗೋಗಿ. ಸುಮ್ಮನೆ ಇರೋ. ಡ್ಯಾಡಿ ಬಂದಿರೋ ಸ್ಪೀಡ್ ನೋಡಿದ್ರೆ ಮ್ಯಾಟ್ರು ಬೇರೆ ಏನೋ ಇದೆ. ಅವ್ರನ್ನ ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ಡ್ಯಾಡಿ ಹಾಳಾಗಿದ್ದೇನು? ಅಲ್ಲಪ್ಪ, ರೂಮಲ್ಲಿ ಬೋಲ್ಟ್ ಹಾಕೊಂಡು ಸುಮ್ನೆ ಬಂದೂಕೊರ್ಸ ಬದಲು ನೀನ್ ಯಾಕಪ್ಪ ಅಲ್ಲಿಗೋಗಿದೆ? ನಿನ್ಗೇನ್ ಬುದ್ಧಿಗಿದ್ದಿ ಇಲ್ವಾ? ನೀನ್ ನನ್ನ ಯಾಕೋ ಬೈತೀಯ? ಉಗಿಯಾಗಿದ್ರೆ ಆಫೀಸರ್ಗೆ ಹೋಗ್ಯ, ಅವನ್ ಯಾಕೋ ರೋಡಿಗೆ ಬಂದ? ನಂಗೆ ಯಾಕೋ ಈ ಸೀನ್ ನ ನೋಡ್ತಾ ಇದ್ರೆ ಬಂದಿರೋ ದುಡ್ಡು ವಾಪಸ್ ಹೋಗೋಂಗ್ ಕಾಣ್ತಾ ಇದೆ. ನಾನ್ ಬೇಕಿದ್ರೆ ನಾನ್ ಪ್ರಾಣ ಕೊಡ್ತೀನಿ, ಆದ್ರೆ ದುಡ್ಡು ಮಾತ್ರ ಕೊಡಲ್ಲ. ಹಾಗಾದ್ರೆ ಇವಳದ್ದು ಪ್ರಾಣ ದುಡ್ಡು ಎರಡು ಒಂದೇ ಸಲ ಹೋಗತ್ತೆ. ಲೋ ಪ್ರಾಣಿ, ನಮ್ಗೆ ಈ ದುಡ್ಡನ್ನ ಉಳಿಸ್ಕೊಳ್ಳಕ್ಕೆ ಬೇರೆ ದಾರಿನೇ ಇಲ್ವೇನೋ? ಇದೆ,
ಲೋಕಕ್ಕೊಬ್ಬನೇ ಈಶ ಜಾನಕ್ಕೊಬ್ಬನೇ ಜಾನೇಶ. ಈ ಜಾನೇಶನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಏನೋದು? ನೀವು ನಿಜವಾಗ್ಲೂ ಸತ್ರ ಆಯ್ತಪ್ಪ. ಆ ಇನ್ಸೂರೆನ್ಸ್ ಆಫೀಸರ್ ಫೋನ್ ಮಾಡ್ತಾ ಇದಾರಲ್ಲೋ, ಏನಪ್ಪಾ ಮಾಡೋದೀಗ? ಎಲ್ರು ಏನ್ ಮಾಡ್ತಾರಪ್ಪ, ಈ ಫೋನ್ ತಗೋ, ಬಟನ್ ಒತ್ತಿ ಮಾತಾಡೋದು. ತಗೋ, ಒತ್ತಿದ್ದೀನಿ, ಮಾತಾಡು. ಹಲೋ ಸರ್. ಏನ್ರಿ ಪ್ರಾಣೇಶ್, ನಿಮ್ಮ ಅಪ್ಪ ಸತ್ತೋಗಿದ್ದಾರೆ ಅಂತ ಹೇಳಿ ಇನ್ಶೂರೆನ್ಸ್ ಅಮೌಂಟ್ ತಗೊಂಡಿದ್ದೀರಾ? ಸರ್, ಯಾವ ನಾಯಿ ಕತ್ತೆ ಹಂದಿ ಗೂಬೆ ಮುಂಡೆದು ಸರ್ ಆತರ ನಮ್ಮ ಅಪ್ಪ ಬದುಕಿದ್ದಾರೆ ಅಂತ ಹೇಳಿದ್ದು. ಸರ್, ನಮ್ಮ ಅಪ್ಪ ನಿಜವಾಗ್ಲೂ ಸತ್ತೋಗಿದ್ದಾರೆ ಸರ್. ಅವರು ದೆವ್ವ ಆಗಿದ್ದಾರೆ ಸರ್. ದೆವ್ವನ? ಹ್ಞೂ ಸರ್. ಏನಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ, ಮೊದ್ಲೇ ನಮ್ಮ ಅಪ್ಪ ಖತರ್ನಾಕು. ಸರಿ ಸರ್. ಸಪ್ಪ ಅಪ್ಪ, ಈಗ ನೀನು ನಮ್ಮ ಅಪ್ಪ ಅಲ್ಲಪ್ಪ. ಮತ್ತೇನಪ್ಪ? ದೆವ್ವ ಕಣಪ್ಪ. ಲೇ ಪ್ರಾಣಿ, ಹೇಳು ಬಾ ರಥಿ. ಕೇಳ್ಕೋತಿ ಆಗ್ಲೇ ಉಸ್ಸಪ್ಪ ನಮ್ಮಪ್ಪ ಅಪ್ಪ ಅಲ್ಲಪ್ಪ ದೆವ್ವ ಕಣಪ್ಪ ಅಂತ ಹೇಳಿದ್ಯಲ್ಲ, ಈಗ ಆ ದೆವ್ವನ ಇಟ್ಕೊಂಡು ಏನ್ ಮಾಡ್ತೀಯಪ್ಪ? ನಿಂತರ್ನೆ ಸತ್ತೋಗಿರೋ ಒಂದು ಒಳ್ಳೆ ಹೆಂಡವನ್ನ ಕರ್ಸಿ, ಚೌಲ್ಟ್ರಿ ಬುಕ್ ಮಾಡಿಸಿ, ಸೀರಿಯಲ್ ಸೆಟ್ ನು ಬಿಡ್ಸಿ, ನಮ್ಮಮ್ಮ ಅತ್ತಿಗೆ ಅಂತ ಮುತ್ತೈದರ್ನೆಲ್ಲ ಕರ್ಸಿ, ಆ ದೆವ್ವ ಜೊತೆ ಮದುವೆ ಮಾಡಿಸಿ, ಹನಿಮೂನ್ಗೆ ಜಾಮೂನ್ ಸಮೇತ ಹಾಂಕಾಂಗ್ ಕಳಿಸ್ಬಿಡ್ತೀನಿ. ಓ, ನಾನ್ ರೆಡಿನಪ್ಪ. ಸುಮ್ನೆ ರೀ, ದೆವ್ವ ಆದ್ರೂ ಬುದ್ಧಿ ಬಿಡಲ್ವಲ್ರಿ? ನೋ ಪ್ರಾಣಿ, ಈಗ ಆಫೀಸರ್ಗೆ ನಿಮ್ಮಪ್ಪ ದೆವ್ವ ಆಗಿದ್ದಾರೆ ಅಂತ ನಂಬಿಸ್ಬೇಕು ಅಲ್ವೇನಾ? ಕರೆಕ್ಟ್ ಅಮ್ಮ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಮ್ಮ. ನಿನ್ನ ಅಮ್ಮ ಅಂತ ಕರೆಯೋದಕ್ಕೂ ಹೆಮ್ಮೆ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅದೇನ್ ಮಹಾ ಕಷ್ಟದ ಕೆಲಸನೋ ಪ್ರಾಣಿ. ನಮ್ಮ ಅಪ್ಪಾಜಿ ಹೇಗಿದಾರೋ ಹಾಗೆ ಮೇಕಪ್ ಮಾಡ್ದಂಗೆ ರಾತ್ರಿ ಅವ್ರ ಮುಂದೆ ತಗೊಂಡೋಗಿ ನಿಲ್ಲಿಸ್ಬಿಟ್ರೆ ಇವ್ರು ನಿಜವಾದ ದೇವ ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಹಾಗ್ಬೇಡ್ರಿ, ಸಿನಿಮಾ ಸ್ಟೈಲ್ ಅಲ್ಲಿ ಆಪ್ತ ಮಿತ್ರ ಫಿಲಂ ತೆಗ್ದಿದಾರಲ್ಲ, ಅದ್ರಲ್ಲಿ ಸೌಂದರ್ಯ ಅವರು ನಾಗವಲ್ಲಿ ಗೆಟಪ್ ಹಾಕಿದಾರಲ್ಲ, ಆ ತರ ಕಾಡ್ಗೆ ಎಲ್ಲ ಬರ್ದು ರಾರಾ ಸರಸ ಕುರಾರ ಆ ಸಾಂಗ್ಗೆ ಇವ್ರ ಹತ್ರ ಡ್ಯಾನ್ಸ್ ಮಾಡಿಸಿ ಅವ್ರ ಮುಂದೆ ನಿಲ್ಸಿದ್ರೆ ಹೇಗೆ? ಹಂಗೇನಾರು ಮಾಡಿಸ್ಬಿಟ್ರೆ ಆ ಇನ್ಶೂರೆನ್ಸ್ ಆಫೀಸರ್ ಹೆಸರಲ್ಲೇ ನಾವು ಇನ್ನೊಂದು ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ. ಯಾಕೋಣ್ಣ? ಅಪ್ಪಾಜಿನ ಮಾಮೂಲಿ ಗೆಟಪ್ಪಲ್ಲಿ ನೋಡಿದವ್ರಿ ಮೂರ್ಛೆ ಹೋಗ್ತಾರೆ. ಇನ್ನೇನಾದ್ರೂ ನಾಗವಲ್ಲಿ ಗೆಟಪ್ ಹಾಕ್ಬಿಟ್ರೆ ಹೊಗೆ. ಒಂದ್ ನಿಮಿಷ ಎಲ್ಲ ಸುಮ್ನೆ ಇರಿ, ಯಾರು ಮಾತಾಡ್ಬಿಡಿ. ನಂಗೊಂದ್ ಐಡಿಯಾ ಬಂತು, ನಾವೆಲ್ಲ ಒಂದ್ ಕೆಲ್ಸ ಮಾಡನ್ವಾ? ಯಾಕೆ ಯಾರು ಮಾತಾಡ್ತಿಲ್ಲ? ನೀನೇ ಯಾರು ಮಾತಾಡ್ಬಿಡಿ ಅಂತೀಯಲ್ಲ. ನಾನು ಹೇಳಿದ್ದು ಎಲ್ರು ಒಂದ್ ಕೆಲ್ಸ ಮಾಡನ್ವಾ ಅಂತ. ಇವಾಗ ಕೆಲ್ಸ ಗಿಲ್ಸ ಎಲ್ಲ ಮಾಡಕ್ಕಾಗಲ್ಲ. ನಾಳೆ ಟಿ ಮಾಯ ಬರ್ತಾಳೆ, ಅವಳ ಜೊತೆ ಸೇರ್ಕೊಂಡು ಒಂದಲ್ಲ 10 ಕೆಲ್ಸ ಮಾಡು. ಅಯ್ಯೋ ಅಕ್ಕ, ನಾನ್ ಹೇಳ್ತಿರೋದು ಮನೆ ಕೆಲ್ಸದ ಬಗ್ಗೆ ಅಲ್ಲ, ಆಫೀಸರ್ ವಿಷಯದ ಬಗ್ಗೆ. ಮುಂದೇನ್ ಮಾಡೋಣ ಅಂತ. ಮುಂದೆ ಅಂದ್ರೆ 50 ವರ್ಷ ಆದ್ಮೇಲ? ಹೋಗ್ರಿ, ನಾನ್ ಏನ್ ಐಡಿಯಾನು ಕೊಡಲ್ಲ. ಸದ್ಯ ನಾವು ಬಚಾವು. ಪ್ರಾಣೇಶ, ನೀನೇ ಒಂದು ಕರೆಕ್ಟ್ ಆಗಿ ಒಳ್ಳೆ ಐಡಿಯಾ ಕೊಡ. ಕರೆಕ್ಟ್ ಆಗಿ ಒಳ್ಳೆ ಐಡಿಯಾ. ಹಾ ಡ್ಯಾಡಿ, ವೆರಿ ಸಿಂಪಲ್. ಆ ಇನ್ಸೂರೆನ್ಸ್ ಆಫೀಸರ್ಗೆ ನೀವು ಸಿಕ್ಕಿದ್ದು ಮನುಷ್ಯ ಅಲ್ಲ, ದೆವ್ವ ಆಗಿ ಅಂತ ಗೊತ್ತಾಗಬೇಕು. ಹಾ, ಅದಕ್ಕಾಗಿ ಅಪ್ಪಾಜಿ ಈ ಕೂಡ್ಲೆ ಒಂದ್ ಕೆಲಸ ಮಾಡ್ಬೇಕು. ಏನಂದ್ರೆ ಅವ್ರು ಈಗ್ಲೇ ಸದಾ ಉಡ್ಬೇಕು, ಒರಿಜಿನಲ್ ದೆವ್ವ ಆಗ್ಬೇಕು. ಹಾಗಲ್ಲ ಕಣ, ಅಪ್ಪಾಜಿ ಡೂಪ್ಲಿಕೇಟ್ ಆಗಿ ಸತ್ತು ಒರಿಜಿನಲ್ ಆಗಿ ಹೇಗ್ ದೆವ್ವ ಆಗ್ಬೇಕು ಅಂತ ನನಗ್ ಗೊತ್ತು. ಡ್ಯಾಡಿ ಕಮಾನ್. ಎಲ್ಲಿಗೋ? ಮೇಕಪ್ ಮ್ಯಾನ್ ಹತ್ರ. ಮೇಕಪ್ ಮ್ಯಾನ್? ಅದೇ ಹೋಗೋದು ಹೋಗ್ತೀವಿ, ಮೇಕಪ್ ಮ್ಯಾನ್ ಹತ್ರ ಯಾಕೆ ಹೋಗ್ಬೇಕು? ಮೇಕಪ್ ವುಮನ್ ಹತ್ರ ಹೋಗೋಣ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಪಂಚರ್ ಆಗ್ಬಿಟ್ಟಿದೆಯಲ್ಲಪ್ಪ, ಟೈಮ್ ಬೇರೆ ಆಗ್ಬಿಟ್ಟಿದೆ. ಇಷ್ಟೊತ್ತು ಟಿಂಚರ್ ಹಾಕ್ಸೋಣ ಅಂದ್ರೆ ಯಾವ ಪಂಚರ್ ಅಂಗಡಿ ತೆಗ್ದಿರುತ್ತೆ? ಯಾರು ನೀನು? ನಾನು ಇನ್ನೂ ಬದುಕಿದ್ದೀನಿ ಅಂತ ನನ್ನ ಮಗನಿಗೆ ಹೇಳಿದೆ ಅಲ್ಲ. ನಾನು ಸತ್ತು ದೆವ್ವ ಆಗಿದ್ದೀನಿ ಅಂತ ನಿನಗೆ ಕನ್ಫರ್ಮ್ ಆಗೋ ತನಕ ನಾನು ನಿನ್ನ ಜೊತೆನಲ್ಲೇ ಇರ್ತೀನಿ. ಪ್ರಾಣೇಶ್ ಅವ್ರ ತಂದೆನಾ? ನಂದೇ ತಪ್ಪು, ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ.
ಅಬ್ಬಾ ಎಷ್ಟು ಶಕೆ ಮಾಸ್ಕೊಳಗಡೆ ಒಂದು ಎಸಿ ಫಿಟ್ ಮಾಡಿಸ್ಬೇಕಾಗಿತ್ತು. ಮಾಡ್ಸೋಣಪ್ಪ, ದುಡ್ಡು ಬಂದಿದೆಯಲ್ಲ ಮಾಡ್ಸೋಣ. ಡ್ಯಾಡಿ ಆದ್ರೂ ದೇವ್ದ ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದೆ ಡ್ಯಾಡಿ. ಎಲ್ಲ ನಿನ್ನ ಸಾವಾಸ ಕಣಪ್ಪ. ಅವು ನೀನು ಸತ್ರುನುವೆ ನಾನು ಬದುಕಿದ್ದೀನಿ ಅನ್ನೋ ಡೌಟೇ ಬರಲ್ಲ. ಅಕಸ್ಮಾತ್ ಬಂದ್ರೆ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಮೇಲೆ ಕಳಿಸ್ಬಿಡೋದು. ಹಲೋ ಸರ್, ಹೇಳಿ ಸರ್. ಸರ್ ಹೌದಾ ಸರ್? ಅಯ್ಯೋ ಪಾಪ, ನಾವ ಸರ್ ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿಲಿ ಅಸ್ಥಿ ಬಿಡ್ತಾ ಇದ್ದೀವಿ. ಓಕೆ ಸರ್, ಇನ್ಮೇಲಿಂದ ಹಾಗಾಗಲ್ಲ ಬಿಡಿ ಸರ್. ಅಸ್ಥಿ ಬಿಟ್ಟಾಯ್ತಲ್ಲ. ಓಕೆ ಸರ್. ಯಾರ್ದ ಫೋನು? ಆ ಇನ್ಸೂರೆನ್ಸ್ ಆಫೀಸರ್ದು ಕಣ. ನಾವು ಆಡಿದ ನಾಟಕ ನಿಜ ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ. ಅಪ್ಪು ನಾನು ನಿಜವಾಗ್ಲೂ ದೆವ್ವ ಆಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಇನ್ಮೇಲಿಂದ ನಿಮ್ಮ ಅಪ್ಪನ ಸವಾಸಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತೂ ಇಂತೂ ನನ್ನ ದುಡ್ಡಿಗೆ ಯಾರಿಂದಾನೂ ಸಂಸ್ಕಾರ ಇಲ್ಲ ಅನ್ನಂಗಾಯ್ತು. ಒಬ್ರಿಂದ ಇದೆ. ಯಾರಿಂದ? ನನ್ನಿಂದ. ಪೋಸ್ಟ್ ಯಾರ್ದಿರ್ಬಹುದು? ನಂದೇ ಇರ್ಬೇಕು. ಹೋದ್ವಾರ ಮ್ಯಾಗ್ಝಿನ್ಗೆ ಕುರುಡ ಕಣ್ಣೋಡ್ದ ಅಂತ ಒಂದು ಕತೆ ಬರ್ದ್ ಕಳ್ಸಿದ್ದೆ. ಅದ್ರ ಪೇಮೆಂಟ್ ಬಂದ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಲೆಟರ್ ಕಳ್ಸಿರ್ಬೇಕು. ನಿನ್ ಕತೆ ಕಳ್ಸಿರೋದಕ್ಕೆ ಬಾರಮ್ಮ ಪೇಮೆಂಟ್ ತಗೊಂಡು ಹೋಗುವಂತ ಲೆಟರ್ ಕಳ್ಸಿಲ್ಲ. ಇನ್ನೊಂದ್ಸಲ ನೀನ್ ಕಿತ್ತೋಗಿರೋ ಕತೆ ಕಳ್ಸಿದ್ರೆ ಸುಪ್ರೀಂ ಕೋರ್ಟ್ ಇಂದ ಕೇಸ್ ಹಾಕ್ಸ್ತೀವಿ ಅಂತ ಕಳ್ಸಿದಾರೆ. ತಲಹಟೆ ಮಾಡಬೇಡ, ಹೋಗ್ ನೋಡು. ಈ ಲೆಟ್ರು ನಮ್ಮಲ್ಲಿರೋ ಯಾವ ಹೆಂಗು ಮುಸುಡಿಗೂ ಸಂಬಂಧಪಟ್ಟಿದ್ದಲ್ಲ. ನಮ್ಮಲ್ಲಿರೋ ಓಲ್ಡ್ ಕರಿ ಮುಸುಡಿ ಇಲ್ವಾ ನಮ್ ಡ್ಯಾಡಿ, ಅವ್ರಿಗೆ ಸಂಬಂಧಪಟ್ಟಿದ್ದು. ನನಗೆ ಈ ವಯಸ್ಸಲ್ಲಿ ಯಾರು ಲವ್ ಲೆಟರ್ ಬರೀತಾರೆ? ಡ್ಯಾಡಿ ಇದು ಲವ್ ಲೆಟರ್ ಅಲ್ಲ, ಮಿಲಿಟರಿ ಲೆಟರ್. ಅಲ್ಲ, ಯಾರಿಗ್ ಬಂದಿದ್ಯೋ, ಏನಂತ ಬರ್ತಿದ್ದಾರೋ? ನೀನ್ ಸತ್ತೋಗಿದ್ಯಾ ಅಂತ ಇನ್ಸೂರೆನ್ಸ್ ಆಫೀಸರು ಮಿಲಿಟರಿಗೆ ಲೆಟ್ರು ಬರ್ದಿದ್ದಾರೆ. ಅದಕ್ಕೆ ನಿನಗ್ ಬರ್ತಿದ್ದ ಪೆನ್ಷನ್, ನೀನ್ ಕೊಡ್ಬೇಕಾಗಿದ್ ರಿವಾರ್ಡ್ ಅಮೌಂಟು, 20 ಎಕರೆ ಜಾಗ ಕೊಡ್ತೀನಿ ಅಂದಿದ್ರಲ್ಲ, ಎಲ್ಲ ಡಿಸ್ಕ್ಯಾ. ಸಿಂಗಾರಿನ ಬಂಗಾರಿನ